ಕಾಸರಗೋಡಿನ ಸಮಸ್ತ ಕನ್ನಡ ವಿದ್ಯಾರ್ಥಿಗಳಿಗೆ ನಾನು ಉದಯ್ ಕುಮಾರ್ ಮಾಡುವ ಪ್ರೀತಿಯ ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ರಷ್ಯಾ ಕ್ರಾಂತಿಯ ಬಗ್ಗೆ ತಿಳಿದುಕೊಳ್ಳೋಣ. ರಷ್ಯಾ ಕ್ರಾಂತಿ ಪ್ರಾರಂಭವಾದ್ದು 1917ರಲ್ಲಿ. 20ನೆಯ ಶತಮಾನದಲ್ಲಿ ನಡೆದಂತಹ ಪ್ರಮುಖ ಘಟನೆಗಳಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ನೀಡುವ ಕ್ರಾಂತಿ ಯಾವುದು ಅಂತ ಕೇಳಿದರೆ ರಷ್ಯಾ ಕ್ರಾಂತಿ. 20ನೆಯ ಶತಮಾನದಲ್ಲಿ ಮಾತ್ರವಲ್ಲದೆ 21ನೆಯ ಶತಮಾನದಲ್ಲೂ ಲೋಕದ ಚರಿತ್ರೆಯಲ್ಲಿ ಬಹುದೊಡ್ಡ ಪ್ರಭಾವವನ್ನು ಬೀರಿದ ಕ್ರಾಂತಿ ರಷ್ಯಾ ಕ್ರಾಂತಿ. ಈ ರಷ್ಯಾ ಕ್ರಾಂತಿ ಪ್ರಾರಂಭವಾದ್ದು 1917ರಲ್ಲಿ. ವಿಶ್ವದಲ್ಲೇ ಅತೀ ದೊಡ್ಡ ಸಾಮ್ರಾಜ್ಯ ರಷ್ಯಾ. ಸರಿಸುಮಾರು 12.5 ಕೋಟಿ ಜನರು ಈ ಸಾಮ್ರಾಜ್ಯದಲ್ಲಿ ವಾಸವಾಗಿದ್ದರು. ಝರ್ ಎನ್ನುವ ರಾಜವಂಶಜರು ಈ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಇದ್ರು. 1894ರಲ್ಲಿ ಝರ್ ಚಕ್ರವರ್ತಿಯಾದಂತಹ 2ನೆಯ ನಿಕೋಲಸ್ ಈ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಇದ್ದ. ಈ ಸಂದರ್ಭದಲ್ಲಿ ಇಲ್ಲಿರುವ ಜನರು ಯಾವ ರೀತಿಯಲ್ಲಿ ಜೀವನವನ್ನು ಸಾಗಿಸ್ತಿದ್ರು ಎಂಬುದಾಗಿ ನೋಡಿಕೊಳ್ಳುವುದಕ್ಕೆ 3 ಭಾಗಗಳಾಗಿ ವಿಂಗಡಿಸಬಹುದು. 1ನೆಯ ಭಾಗದಲ್ಲಿ ಬರುವಂತದ್ದು ರಾಜವಂಶಜರು, ಉನ್ನತ ಅಧಿಕಾರಿಗಳು, ಭೂಮಾಲೀಕರು. ಇವರೆಲ್ಲರೂ ಕೂಡ ಸಂತೋಷದಲ್ಲೇ ಐಷಾರಾಮ ಜೀವನವನ್ನು ಮಾಡ್ತಾ ಇದ್ರಾಯ್ತು. 2ನೆಯ ಭಾಗದಲ್ಲಿ ಬರುವಂತದ್ದು ಕೃಷಿ ಕಾರ್ಮಿಕರು. ಶ್ರೀಮಂತರಾದ ಭೂಮಾಲೀಕರ ಕೃಷಿ ತೋಟದಲ್ಲಿ ಅತ್ಯಲ್ಪ ವೇತನಕ್ಕೆ ಕಾರ್ಮಿಕತನವನ್ನು ಮಾಡ್ತಿದ್ರು. ಇವರನ್ನು ಶ್ರೀಮಂತರು ಗುಲಾಮರಂತೆ ಕಂಡು ದುಡಿಸ್ತಾ ಇದ್ರು. 3ನೆಯ ವಿಭಾಗದಲ್ಲಿ ಬರುವಂಥದ್ದು ಕೈಗಾರಿಕಾ ಕಾರ್ಮಿಕರು. ಸಾಮಾನ್ಯ ಜನರಾದ ಕೈಗಾರಿಕೆಯಲ್ಲಿ, ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡ್ತಾ ಇದ್ರಾಯ್ತು. ಇವರನ್ನು ಗುಲಾಮರಂತೆ ಕಂಡು ದುಡಿಸ್ತಾ ಇದ್ರಾಯ್ತು. ಈ ರೀತಿಯಲ್ಲಿ ಉನ್ನತ ಅಧಿಕಾರಿಗಳು, ಭೂಮಾಲೀಕರು, ರಾಜವಂಶದವರು ಐಷಾರಾಮವಾಗಿ ಜೀವನ ಮಾಡುತ್ತಿರುವ ಸಂದರ್ಭದಲ್ಲಿ ಸಾಮಾನ್ಯ ಜನರು ಈ ರೀತಿಯಾಗಿ ನೊಂದುಕೊಂಡು ಈ ಸಾಮ್ರಾಜ್ಯದಲ್ಲಿ ಜೀವನವನ್ನು ಮಾಡ್ತಾ ಇದ್ರಾಯ್ತು. ಸುಮಾರು 1905ರಲ್ಲಿ ರಷ್ಯಾ ಮತ್ತು ಜಪಾನ್ನ ನಡುವೆ ಯುದ್ಧ ಪ್ರಾರಂಭವಾಗ್ತದೆ. ವಿಶ್ವದಲ್ಲೇ ಅತಿ ದೊಡ್ಡ ಸಾಮ್ರಾಜ್ಯವಾದ ರಷ್ಯಾ, ಅತಿ ಸಣ್ಣ ಸಾಮ್ರಾಜ್ಯವಾದಂತಹ ಜಪಾನ್, ಇರುವರ ನಡುವೆ ಯುದ್ಧ ಪ್ರಾರಂಭವಾಗಿ ಜಪಾನ್ ಗೆಲ್ಲಲ್ಪಡುತ್ತದೆ. ಈ ಸಂದರ್ಭದಲ್ಲಿ ರಷ್ಯಾದ ಸೈನ್ಯ ಬಹಳ ಹೀನಾಯವಾದ ಸೋಲನ್ನು ಅನುಭವಿಸುತ್ತದೆ. ಇದನ್ನು ಮನಗಂಡು ಈ ಸಾಮ್ರಾಜ್ಯದಲ್ಲಿರುವಂಥ ಸಾಮಾನ್ಯ ಜನರು ಒಂದು ನಿವೇದನೆಯನ್ನು ತಯಾರಿಸಿ ರಾಜರಿಗೆ ನೀಡ್ತಾರೆ. ನೀಡುವುದಕ್ಕೋಸ್ಕರ ತಯಾರಾಗ್ತಾರೆ. ರಾಜರಿಗೆ ನೀಡುವುದಕ್ಕೆ ಸಭೆಯನ್ನು ಸೇರುತ್ತಾರೆ. ಆವಾಗ ರಾಜ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಸೈನ್ಯಕ್ಕೆ ಆದೇಶವನ್ನು ನೀಡ್ತಾನೆ. ನೆರೆದಿರುವ ಎಲ್ಲ ಜನರನ್ನು ಕೂಡ ಹತ್ಯೆ ಮಾಡಲಿಕ್ಕೆ ಬೇಕಾಗಿ ಆದೇಶವನ್ನು ನೀಡ್ತಾನೆ. ಈ ಸಂದರ್ಭದಲ್ಲಿ ಸೈನ್ಯ ರಾಜರ ಆಜ್ಞೆಯನ್ನು ಪಾಲಿಸಿಕೊಂಡು ಅಲ್ಲಿ ಸೇರಿರುವಂತಹ ಎಲ್ಲ ಜನರನ್ನು ವಧಿಸ್ತಾರೆ. ಇದನ್ನು ನಾವು ಬ್ಲಡಿ ಸಂಡೆ ಅಥವಾ ರಕ್ತ ಸಿಕ್ತ ರವಿವಾರ ಅಂತೇಳಿ ಕರೀತಾರೆ. ಇದರಿಂದ ಇಲ್ಲಿರುವಂತಹ ಸಾಮಾನ್ಯ ಜನರು ಕುಪಿತರಾಗಿ ರಾಜರ ಈ ರೀತಿಯಿರುವಂತಹ ಧೋರಣೆಯನ್ನು ಅವರು ಕೊನೆಗಾಣಿಸಲಿಕ್ಕೆ ಬೇಕಾಗಿ ಸ್ವರವೆತ್ತುತ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿರುವಂತಹ ಎಲ್ಲ ಜನರು ಕೂಡ ಒಟ್ಟು ಸೇರ್ತಾರೆ. ಒಟ್ಟು ಸೇರಿ ರಾಜರ ವಿರುದ್ಧ ಹೋರಾಡಲಿಕ್ಕೆ ತಯಾರಾಗಿ ನಿಲ್ತಾರೆ. ರಾಜ ಇದನ್ನು ಮನಗಂಡು ಒಂದು ಪ್ರತ್ಯೇಕ ಸಭೆಯನ್ನು ಕರೀತಾನೆ. ಈಗ ನಾವು ಏನು ಪಾರ್ಲಿಮೆಂಟ್ ಅಂತ ಕರೀತಾರಲ್ಲ, ಅದೇ ರೀತಿಯಲ್ಲಿ ಅಂದಿನ ಕಾಲದಲ್ಲಿ ಡ್ಯೂಮಾ ಅಂದ್ರೆ ಪಾರ್ಲಿಮೆಂಟ್, ಅದು ಕ್ಯಾಬಿನೆಟ್ ಅಂತ ಹೇಳ್ಬೋದು, ಸರ್ಕಾರ ಅಂತ ಹೇಳ್ಬೋದು. ಇದರಲ್ಲಿ
ನಿಮ್ಮನ್ನು ಕೂಡ ಸೇರಿಸ್ತೇವೆ, ಸಾಮಾನ್ಯ ಜನರನ್ನು ಕೂಡ ಸೇರಿಸ್ತೇವೆ, ನೀವು ಕೂಡ ನ್ಯಾಷನಲ್ ಅಸೆಂಬ್ಲಿಯಲ್ಲಿ ಭಾಗಿಗಳಾಗ್ತೀರ ಎಂಬುದಾಗಿ ಮನವೊಲಿಸಿ ಸಭೆಯನ್ನು ಕರೀತೇವೆ. ಆದರೆ ಯಾವುದೇ ಬದಲಾವಣೆಗಳು ಇಲ್ಲದೆ ರಾಜರ ದಬ್ಬಾಳಿಕೆ ದಿನದಿಂದ ದಿನಕ್ಕೆ ಇದೇ ರೀತಿಯಲ್ಲಿ ಮುಂದುವರಿತಾ ಹೋಗ್ತದೆ. ಈ ಸಂದರ್ಭದಲ್ಲಿ 1914ರಲ್ಲಿ ಒಂದನೇ ಲೋಕ ಮಹಾಯುದ್ಧ ಪ್ರಾರಂಭವಾಗ್ತದೆ. 1914ರಿಂದ 1917 ತನಕ ರಷ್ಯಾ ಒಂದನೇ ಲೋಕ ಮಹಾಯುದ್ಧದಲ್ಲಿ ಭಾಗಿಯಾಗ್ತದೆ. ಈ ಸಂದರ್ಭದಲ್ಲಿ ರಷ್ಯಾ ಬಹಳಷ್ಟು ನಾಶ ನಷ್ಟಗಳನ್ನು ಅನುಭವಿಸ್ತದೆ. ಈ ಸಂದರ್ಭದಲ್ಲಿ ಇಲ್ಲಿರುವಂತಹ ಸೈನ್ಯ ಸೋಲನ್ನು ಹೊಂದುತ್ತದೆ. ಮಾತ್ರವಲ್ಲದೆ ಇಲ್ಲಿರುವಂತಹ ಸಂಪತ್ತು ಏನಿದೆಯೋ ಅದೆಲ್ಲ ನಾಶವಾಗ್ತದೆ, ಧಾನ್ಯಗಳಿಲ್ಲದಾಗ್ತದೆ, ಕೆಲಸಗಳು ಇಲ್ಲದಾಗ್ತದೆ. ಹೀಗಿರುವ ಸಂದರ್ಭದಲ್ಲಿ ಇಲ್ಲಿರುವಂತಹ ಭೂಮಾಲೀಕರು, ರಾಜವಂಶಜರು ಧನಧಾನ್ಯಗಳನ್ನೆಲ್ಲ ಒಟ್ಟುಗೂಡಿಸಿ ತಮ್ಮ ಜೀವನವನ್ನು ಭದ್ರತೆಗೊಳಿಸಲಿಕ್ಕೆ ಬೇಕಾಗಿ ಯತ್ನಿಸ್ತಾರೆ. ಸಾಮಾನ್ಯ ಜನರಿಗೆ ಯಾವುದೇ ಸವಲತ್ತುಗಳನ್ನು ನೀಡದೆ ಅವರನ್ನು ಕಷ್ಟಕ್ಕೆ ಸಿಲುಕಿಸ್ತಾರೆ. ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕೆ ಬೇಕಾಗಿ ಸಾಮಾನ್ಯ ಜನರಿಗೆ ಕೆಲಸ ಜಾಸ್ತಿ ಮಾಡಬೇಕಾಗಿ ಬರ್ತದೆ. ಕಾರ್ಖಾನೆಗಳಲ್ಲಿ, ಕೃಷಿ ಕಾರ್ಖಾನೆಗಳಲ್ಲಾಗಿರ್ಬೋದು, ಕೈಗಾರಿಕಾ ಕಾರ್ಖಾನೆಗಳಲ್ಲಾಗಿರ್ಬೋದು, ಗುಲಾಮರಂತೆ ಜಾಸ್ತಿ ಹೊತ್ತು ಅವರು ಕೆಲಸಗಳನ್ನು ಮಾಡಬೇಕಾಗಿ ಬಂತು. ಇವನ್ನೆಲ್ಲ ಮನಗಂಡು ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರತಿಯೊಂದು ಕ್ರಾಂತಿಯಲ್ಲೂ ಕೂಡ ತತ್ವಚಿಂತಕರು ಸಾಮಾನ್ಯ ಜನರಿಗೆ ತಿಳಿ ಹೇಳಿ ಪ್ರಚೋದನೆಯನ್ನು ನೀಡಿ ಸ್ವಾತಂತ್ರ್ಯವನ್ನು ಗಳಿಸಲಿಕ್ಕೆ ಬೇಕಾಗಿ ಯತ್ನಿಸ್ತಾರೆ. ಅದೇ ರೀತಿಯಲ್ಲಿ ರಷ್ಯಾ ಸಾಮ್ರಾಜ್ಯದಲ್ಲೂ ಕೂಡ ಬರಹಗಾರರು, ಬರವಣಿಗೆಯನ್ನು ಬರೆಯುವಂತಹ ಬರಹಗಾರರು ಯತ್ನಿಸ್ತಾರೆ. ಪ್ರಧಾನವಾಗಿ 4 ಬರಹಗಾರರು ರಷ್ಯಾ ಸಾಮ್ರಾಜ್ಯದಲ್ಲಿ ಸಾಮಾನ್ಯ ಜನರನ್ನು ಬಡಿದೆಬ್ಬಿಸಲಿಕ್ಕೆ ಯತ್ನಿಸ್ತಾರೆ. ಒಂದನೆಯ ಬರಹಗಾರ ಯಾರು ಅಂತ ಕೇಳಿದ್ರೆ ಮ್ಯಾಕ್ಸಿಮ್ ಗೋರ್ಗಿ. ಇವನು ಪ್ರಸಿದ್ಧವಾದಂಥ ದ ಮದರ್ ಎನ್ನುವಂತಹ ಪುಸ್ತಕವನ್ನು ಕೂಡ ಬರೆದಿದ್ದಾನೆ. ಅಮ್ಮ ಅಂತ ಹೇಳುವ ಪುಸ್ತಕವನ್ನು ಕೂಡ ಬರೆದಿದ್ದಾನೆ. ಎರಡನೆಯ ಬರಹಗಾರ ಲಿಯೋ ಟಾಲ್ಸ್ಟಾಯ್. ಮೂರನೆಯ ಬರಹಗಾರ ಕಾರ್ಲ್ ಮಾರ್ಕ್ಸ್. ನಾಲ್ಕನೆಯ ಬರಹಗಾರ ಫೆಡರಿಕ್ ಏಂಜಲ್ಸ್. ಈ 4 ಬರಹಗಾರರು ಸಾಮಾನ್ಯ ಜನರಿಗೆ ತಿಳಿ ಹೇಳುವ ರೀತಿಯಲ್ಲಿ, ಮನವರಿಕೆ ಆಗುವ ರೀತಿಯಲ್ಲಿ, ಪ್ರಚೋದನೆಯನ್ನು ನೀಡುವ ರೀತಿಯಲ್ಲಿ ಬರವಣಿಗೆಯನ್ನು ಬರೀತಾರೆ ಅವರು. ಇದರಿಂದ ಅಲ್ಲಿರುವಂಥ ಜನರು ಪ್ರಚೋದನೆಗೊಂಡು ತಮಗೂ ಸ್ವಾತಂತ್ರ್ಯ ಬೇಕು, ನಮಗೂ ನಮ್ಮದೇ ಆದಂತಹ ನ್ಯಾಷನಲ್ ಅಸೆಂಬ್ಲಿ ಬೇಕು, ಕ್ಯಾಬಿನೆಟ್ ಬೇಕೆಂಬುದಾಗಿ ಅವರು ಸ್ವಯಂ ತೀರ್ಮಾನಿಸಿಕೊಂಡು ಏನು ಮಾಡ್ತಾರೆ, ರಾಜರ ವಿರುದ್ಧ ನಿಲ್ತಾರೆ. ರಾಜರ ವಿರುದ್ಧ ದಂಗೆ ಹೇಳ್ತಾರೆ ಅವರು, ಅಲ್ಲಿರುವಂಥ ಸಾಮಾನ್ಯ ಜನರನ್ನು ಒಟ್ಟಿಗೆ ಸೇರಿ. ಆವಾಗ ಇದರಿಂದ ಪ್ರಚೋದನೆಗೊಂಡಂತಹ ಸಾಮಾನ್ಯ ಜನರು ಒಂದು ಪಾರ್ಟಿಯನ್ನು ರೂಪೀಕರಿಸ್ತಾರೆ. ಟ್ರೇಡ್ ಯೂನಿಯನ್, ಕಾರ್ಮಿಕರ ಸಂಘಟನೆಯನ್ನು ರೂಪೀಕರಿಸ್ತಾರೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಅಂತೇಳಿ, SDP, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಅಂತೇಳಿ. ಕಾಲಕ್ರಮೇಣ ಈ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ವಿಭಜನೆಯಾಗಿ 2 ಪಾರ್ಟಿಗಳಾಗಿ ಕಾಣಲ್ಪಡುತ್ತದೆ. ಒಂದನೆಯದಾಗಿ ಮೆನ್ಶೇವಿಕ್ ಪಾರ್ಟಿ ಅಂತ ಹೇಳಿ, ಇದರ ಪ್ರಮುಖ ಮುಖಂಡನಾಗಿ ಅಲೆಕ್ಸಾಂಡರ್ ಕರೆನ್ಸ್ಕಿ ಮುಖಂಡನಾಗಿ ಬರ್ತಾನೆ. ಎರಡನೆಯ ಪಾರ್ಟಿಯಾಗಿ ಬೋಲ್ಶೆವಿಕ್, ಇದರಲ್ಲಿ ಇರುವರು ಮುಖಂಡರಾಗಿ ಮುಂದೆ ಬರ್ತಾರೆ. ಒಂದನೆಯದಾಗಿ ಲೆನಿನ್, ಎರಡನೆಯದಾಗಿ ಟ್ರೋಟ್ಸ್ಕಿ. ಈ ರೀತಿಯಲ್ಲಿ ಟ್ರೇಡ್ ಯೂನಿಯನ್ ಜನಸಾಮಾನ್ಯರು ಕಾರ್ಮಿಕ ಸಂಘಟನೆಯನ್ನು ರೂಪೀಕರಿಸಿದ್ದು ಮಾತ್ರವಲ್ಲದೆ ಅದು ವಿಭಜನೆಗೊಂಡು 2 ಪಾರ್ಟಿಗಳಾಗಿ ಮುಂದೆ ಕಾಣಲ್ಪಡುತ್ತದೆ. ಮೆನ್ಶೇವಿಕ್ ಪಾರ್ಟಿಯಲ್ಲಿ
ಅಲ್ಪಸಂಖ್ಯಾತರು, ಸ್ವಲ್ಪ ಜನರು ಮಾತ್ರವೇ ಅದರಲ್ಲಿ ಸದಸ್ಯರಾಗಿದ್ದರಾಯಿತು. ಬೋಲ್ಶೆವಿಕ್ನಲ್ಲಿ ಅತ್ಯಧಿಕ ಸದಸ್ಯರು ಅದರಲ್ಲಿ ಸದಸ್ಯತ್ವವನ್ನು ಪಡೆದುಕೊಂಡು ಇದ್ರಾಯಿತು. ಇನ್ನು 1917ರಲ್ಲಿ ಈ ಒಂದನೇ ಲೋಕ ಮಹಾಯುದ್ಧದ ಪ್ರಭಾವದಿಂದ ಇಲ್ಲಿರುವ ಜನರೆಲ್ಲ ಕಷ್ಟಗಳನ್ನು ಅನುಭವಿಸಲಿಕ್ಕೆ ಪ್ರಾರಂಭಿಸಿದರು. ಆಗ ದಂಗೆ ಹೇಳಿತು. ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಅಲ್ಲಿರುವಂತಹ ಮಹಿಳೆಯರು. ತಮಗೆ ತಿನ್ನಲಿಕ್ಕೆ ಆಹಾರ ಬೇಕು, ಉದ್ಯೋಗ ಬೇಕು, ಒಳಕೊಳ್ಳಿಕ್ಕೆ ಒಳ್ಳೆಯ ಮನೆ ಬೇಕೆಂಬುದಾಗಿ ಅವರು ದಂಗೆ ಹೇಳ್ತಾರೆ. ರಾಜರ ವಿರುದ್ಧ ಏನು ಮಾಡ್ತಾರೆ, ಅವರು ಪ್ರಚೋದನಕಾರಿಯಾಗಿ ಅವರು ಚಳವಳಿಯನ್ನು ಮಾಡ್ತಾರೆ. 1917ರಲ್ಲಿ ಮಹಿಳೆಯರ ಈ ದಂಗೆ, ಮಹಿಳೆಯರ ಈ ಸಮರಕ್ಕೆ ಅಲ್ಲಿರುವಂಥ ಯುವಕರು, ಸಾಮಾನ್ಯ ಜನರು, ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವವರು ಎಲ್ಲರೂ ಕೂಡ ಒಟ್ಟಿಗೆ ಸೇರ್ಕೊಂಡು ರಾಜನ ವಿರುದ್ಧ ಹೋರಾಡ್ತಾರೆ. ಅವರ ವಿರುದ್ಧ ಚಳವಳಿ ಮಾಡಿಕೊಂಡು ಪ್ರಸಿದ್ಧವಾದಂಥ ರಾಜಧಾನಿಯಾದಂಥ ಪೆಟ್ರೋಗಾಡಿಗೆ ಹೋಗಿ ಸಭೆಯನ್ನು ಸೇರಿ ರಾಜನ ವಿರುದ್ಧ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ರಾಜರ ಆಳ್ವಿಕೆ ಕೊನೆಗೊಳಿಸಬೇಕು, ನಮಗೆ ನಮ್ಮದೇ ಆದಂತಹ ನ್ಯಾಷನಲ್ ಅಸೆಂಬ್ಲಿ ಕ್ಯಾಬಿನೆಟ್ ಅನ್ನು ಕೊಟ್ಟು ಪ್ರತಿಯೊಬ್ಬರಿಗೂ ಕೂಡ ಓಟಿನ ಅವಕಾಶವನ್ನು ಕೊಟ್ಟು ನ್ಯಾಷನಲ್ ಅಸೆಂಬ್ಲಿ ಅಥವಾ ಪ್ರತ್ಯೇಕವಾದ ಕಾನೂನು ಅಥವಾ ಸಂವಿಧಾನವನ್ನು ರೂಪಿಸಿಕೊಳ್ಳಬೇಕೆಂಬುದಾಗಿ ಬೇಡಿಕೊಳ್ತಾರೆ. ಪ್ರಸಿದ್ಧವಾದಂಥ ರಾಜಧಾನಿಯಾದಂಥ ಪೆಟ್ರೋಗಾಡಿಗೆ ಹೋಗಿ ಸೇರುತ್ತಾರೆ. ರಾಜನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಇಲ್ಲಿರುವಂತ ಸೈನ್ಯದಲ್ಲಿ ಅವರನ್ನು ಬಡಿದೋಡಿಸಲಿಕ್ಕೆ, ಅವರನ್ನು ಹತ್ಯೆ ಮಾಡಲಿಕ್ಕೆ ಬೇಕಾಗಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಆಜ್ಞೆಯನ್ನು ಹೊರಡಿಸ್ತಾನೆ. ಆದರೆ ಅಲ್ಲಿರುವಂಥ ಸೈನ್ಯ, ಈ ಮೊದಲೇ ಕ್ಷೀಣಿತವಾಗಿರುವಂತಹ ಸೈನ್ಯ ರಾಜನ ಆಜ್ಞೆಯನ್ನು ಪಾಲಿಸದೆ ಯಾರು ಸಮರವನ್ನು ಮಾಡ್ತಾರೋ ಅವರ ಜೊತೆಗೆ ಸೇರಿ ಅವರೊಂದಿಗೆ ಇದ್ದುಕೊಂಡು ರಾಜರ ವಿರುದ್ಧ ಬೀಳ್ತಾರೆ. ಈ ರೀತಿಯಲ್ಲಿ ಸುಮಾರು 300 ವರ್ಷಗಳ ಕಾಲ ರಾಜರ ಆಳ್ವಿಕೆಯನ್ನು ಮಾಡಿ ಝರ್ ಚಕ್ರವರ್ತಿ ಯಾರಿದ್ದರೋ ಝರ್ ಎನ್ನುವಂತಹ ರಾಜವಂಶದವರು ರಾಜ್ಯವನ್ನು ಆಳಿದರು. ಅವರ ರಾಜವಂಶ ಅಲ್ಲಿಗೆ ಕೊನೆಗೊಳ್ಳುತ್ತದೆ. ನಂತರ ಇಲ್ಲಿರುವಂತಹ ಸಾಮಾನ್ಯ ಜನರೆಲ್ಲ ಒಟ್ಟಿಗೆ ಸೇರಿಕೊಂಡು ನ್ಯಾಷನಲ್ ಅಸೆಂಬ್ಲಿಯನ್ನು ಮಾಡ್ತಾರೆ. ಸೋವಿಯತ್ ಯೂನಿಯನ್ ಅವರು ಅಲ್ಲಿ ರೂಪೀಕರಿಸ್ತಾರೆ. ಸೋವಿಯತ್ ಯೂನಿಯನ್ ಅಥವಾ ಕ್ಯಾಬಿನೆಟ್ ಏನು ಅವರು ಸಂವಿಧಾನಗಳನ್ನೆಲ್ಲ ರೂಪೀಕರಿಸಿ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ನೂತನವಾದಂಥ ಸರ್ಕಾರವನ್ನು ರೂಪಿಸ್ತಾರೆ. ರಾಜವಂಶದ ರಾಜರ ಆಳ್ವಿಕೆಯಿಂದ ಸಾಮಾನ್ಯ ಜನರಿಗೆ ಲಭಿಸಿದ ಈ ಸನ್ನಿವೇಶವನ್ನು, ಈ ಘಟನೆಯನ್ನು ಫೆಬ್ರವರಿ ಕ್ರಾಂತಿ ಎಂಬುದಾಗಿ ಕರೆಯುತ್ತಾರೆ. ಆ ಕಾಲದಲ್ಲಿ ಮೆನ್ಶೆವಿಕ್ ಎನ್ನುವಂತಹ ಪಾರ್ಟಿಯ ನಾಯಕನಾಗಿರುವಂತಹ ಅಲೆಕ್ಸಾಂಡರ್ ಕೆರೆನ್ಸ್ಕಿ ಪ್ರಧಾನಮಂತ್ರಿಯಾಗಿ ಬರ್ತಾನೆ. ಇವರೊಳಗೆ ಭಿನ್ನಾಭಿಪ್ರಾಯ ಬರುತ್ತದೆ. ಮೆನ್ಶೆವಿಕ್ ಪಾರ್ಟಿ ಮತ್ತು ಬೋಲ್ಶೆವಿಕ್ ಪಾರ್ಟಿ, ಎರಡು ಪಾರ್ಟಿ ಯಾವತ್ತು ವಿಂಗಡಣೆಯಾಗಿ ಬಂದಿದಲ್ಲ, ಅದರಲ್ಲಿ ಅಲ್ಪ ಸದಸ್ಯರಿರುವಂತಹ ಮೆನ್ಶೆವಿಕ್ಕಿನ ಮುಖಂಡ ಪ್ರಧಾನಿಯಾಗಿ ಬಂದಿದ್ದಾನೆ. ಬಹುಸಂಖ್ಯೆಯಲ್ಲಿರುವ ಸದಸ್ಯರಿರುವಂತಹ ಬೋಲ್ಶೆವಿಕ್ಕಿನ ಪಾರ್ಟಿಯವರು ಇಲ್ಲಿ ಅಧಿಕಾರವನ್ನು ಸ್ಥಾಪಿಸಲಿಲ್ಲ. ಆಗ ಬೋಲ್ಶೆವಿಕ್ನವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮೆನ್ಶೆವಿಕ್ನ ಅವರ ಜೊತೆಗೆ ಅವರೊಳಗೆ ಕಾದಾಡಿಕೊಂಡು ಅಲೆಕ್ಸಾಂಡರ್ ಕೆರೆನ್ಸ್ಕಿಯನ್ನು ಓಡಿಸ್ತಾರೆ ಇಲ್ಲಿಂದ. ನಂತರ ಅಧಿಕಾರದಲ್ಲಿ ಬರುವಂತದ್ದು ಬೋಲ್ಶೆವಿಕ್ನ ಲೆನಿನ್, ಇದರ ಹೆಡ್ ಅಥವಾ ಅಧಿಕಾರಿಯಾಗಿ ಅಥವಾ ಪ್ರಧಾನಿಯಾಗಿ ಬರ್ತಾನೆ. ಇವ ಪ್ರಧಾನಿಯಾಗಿ ಬರುವ ಸಂದರ್ಭದಲ್ಲಿ ಎಲ್ಲವೂ ಕೂಡ ಕಮ್ಯುನಿಸ್ಟ್ ಪಾರ್ಟಿ ಯಾವ ರೀತಿಯಲ್ಲಿ ತತ್ವ ಪ್ರಕಾರ ಹೇಳ್ತದೋ ಆ ಪ್ರಕಾರ ರಾಜ್ಯವನ್ನು ಆಳ್ತಾನೆ. ಡಿಕ್ರೀಸ್ ಆನ್ ಲ್ಯಾಂಡ್, ಭೂಮಾಲೀಕರ ಕೈಯಿಂದ ಭೂಮಿಯನ್ನು ಸಾಮಾನ್ಯ ಜನರಿಗೆ, ಕೃಷಿಕರಿಗೆ ಭೂಮಿಯನ್ನು ನೀಡುವಂಥದ್ದು. ಡಿಕ್ರೀಸ್ ಆನ್ ಪೀಸ್, ಈ ಸಾಮ್ರಾಜ್ಯದಲ್ಲಿರುವಂಥ ಎಲ್ಲ ಜನರಿಗೂ ಕೂಡ ಶಾಂತಿ, ಸಮಾಧಾನ, ಸಹೋದರತ್ವದಲ್ಲಿ ಬಾಳ್ವಿಕೆಯನ್ನು ಮಾಡಲಿಕ್ಕುವಂತ ನೀತಿಯನ್ನು ಲೆನಿನ್ ಅವರ ಅಧಿಕಾರ, ಅವರ ಕ್ಯಾಬಿನೆಟ್, ಅವರ ಸರ್ಕಾರ, ಅವರ ನ್ಯಾಷನಲ್ ಅಸೆಂಬ್ಲಿ ಏನು ಹೇಳ್ತದೆ ಅದು ಜನರಿಗೆ ಚಾಚು ತಪ್ಪದೆ ಅವರ ಮಾತಿನಂತೆ
ಅವರು ಉಳಿಸ್ಕೊಂಡು ಮುಂದೆ ಬರ್ತಾರೆ. ಈ ಸಂದರ್ಭದಲ್ಲಿ ಇದರ ವಿರುದ್ಧ ಅಲ್ಲಿರುವಂತ ಜಮೀನ್ದಾರು ಅಥವಾ ಯಾರು ಭೂಮಾಲೀಕರು ಇರ್ತಾರ ಅವರೆಲ್ಲ ಒಟ್ಟಿಗೆ ಸೇರ್ಕೊಂಡು ಅವರು ಹೋರಾಡ್ತಾರೆ. ಲೆನಿನ್ ಸರ್ಕಾರದ ವಿರುದ್ಧ ಹೋರಾಡ್ತಾರೆ. ನಮಗೆ ಈ ಮೊದಲು ರಾಜವಂಶಜರು ಆಳ್ವಿಕೆಯನ್ನು ಮಾಡ್ತಾ ಇದ್ರೈತಲ್ಲ, ಅದೇ ರಾಜವಂಶಜರು ಆಳ್ವಿಕೆಯನ್ನು ಮಾಡಿದ್ರೆ ಸಾಕು, ಲೆನಿನ್ನ ಸರ್ಕಾರ ನಮಗೆ ಅಗತ್ಯ ಇಲ್ಲ ಅಂತೇಳಿ ಅವರು ಮುಂದೆ ಬರ್ತಾರೆ. ಇನ್ನು ಎರಡನೇ ವಿಭಾಗದಲ್ಲಿ ಬರುವಂಥದ್ದು, ಈ ರಷ್ಯಾ ಸಾಮ್ರಾಜ್ಯದಲ್ಲಿ ಸುಮಾರು 194ರಷ್ಟು ಹೊರ ರಾಜ್ಯದಿಂದ ಬಂದು ಇಲ್ಲಿ ಉಳ್ಕೊಂಡವರು ಇದ್ದಾರೆ. ಅವರು ಕೂಡ ಸ್ವರವೆತ್ತುತ್ತಾರೆ, ಲೆನಿನ್ನ ಸರ್ಕಾರ ಅಗತ್ಯವಿಲ್ಲ, ನಮಗೆ ರಾಜರ ಆಳ್ವಿಕೆ ಅಗತ್ಯವಿದೆ, ರಾಜರ ಆಳ್ವಿಕೆ ಬರಲಿ ಎಂಬುದಾಗಿ ಅವರು ಕೂಡ ಸ್ವರವೆತ್ತಿದ್ದಾರೆ. ಇನ್ನು ಮೂರನೇ ವಿಭಾಗದಲ್ಲಿ ಬರುವಂಥದ್ದು ಅಮೇರಿಕಾ, ಇಂಗ್ಲೆಂಡ್, ಫ್ರಾನ್ಸ್ ಇವರು ಕೂಡ ಸ್ವರವೆತ್ತುವಂಥದ್ದು, ನಮಗೆ ರಾಜರ ಆಳ್ವಿಕೆ ಬೇಕಾಗಿರುವಂಥದ್ದು, ಲೆನಿನ್ನ ಸರ್ಕಾರ ಅಗತ್ಯ ಇಲ್ಲ ಅಂತೇಳಿ ಅವರು ಕೂಡ ಹೋರಾಡ್ತಾರೆ. ಈ ರೀತಿಯಲ್ಲಿ ಬೋಲ್ಶೆವಿಕ್ ಪಾರ್ಟಿ ಅಂದ್ರೆ ಸೋವಿಯತ್ ಯೂನಿಯನ್, ಬೋಲ್ಶೆವಿಕ್ ಮತ್ತು ಸ್ಟೇಟ್ಸ್ ಬಾಕಿ ಇರುವ ಎಲ್ಲ ರಾಜ್ಯಗಳೆಲ್ಲ ಒಟ್ಟು ಸೇರ್ಕೊಂಡು ಲೆನಿನ್ ಮತ್ತು ಇತರ ರಾಜ್ಯದಿಂದ ಬಂದಿರುವಂತ ಭೂಮಾಲೀಕರು ಮತ್ತೆ ರಾಜ್ಯದ ಮುಖಂಡರೆಲ್ಲ ಒಟ್ಟಿಗೆ ಸೇರ್ಕೊಂಡು ಅವರೊಳಗೆ ಯುದ್ಧ ಪ್ರಾರಂಭವಾಗ್ತದೆ. ಇದು ಯುದ್ಧ ಪ್ರಾರಂಭವಾಗುವ ಸಂದರ್ಭದಲ್ಲಿ ಬೋಲ್ಶೆವಿಕ್ ರೆಡ್ ಆರ್ಮಿಯನ್ನು ರೂಪಿಸಿರ್ತಾರೆ. ತಮ್ಮ ಸೈನ್ಯವನ್ನು ಬಲಗೊಳಿಸ್ತಾರೆ. ಅವರು ಬಹಳ ಗಟ್ಟಿಮುಟ್ಟದ ಸೈನ್ಯ ಬರ್ತದೆ, ರೆಡ್ ಆರ್ಮಿ ಅಂತ ಹೇಳಿ. ಹೀಗೆ ಹೊರ ರಾಜ್ಯದಿಂದ ಬಂದ ಅಧಿಕಾರಿಗಳೊಂದಿಗೆ ಸಾಮ್ರಾಜ್ಯಶಾಹಿಗಳೊಂದಿಗೆ ಯುದ್ಧವಾಗಿ ಕೊನೆಗೆ 1922-24ರಲ್ಲಿ ರೆಡ್ ಆರ್ಮಿ ಗೆಲ್ಲಲ್ಪಡ್ತದೆ, ಯುದ್ಧದಲ್ಲಿ ಗೆಲ್ತದೆ, ರೆಡ್ ಆರ್ಮಿ ಗೆಲ್ತದೆ. ಹಾಗೆ 1922-24ರಲ್ಲಿ ಕೊನೆಗೊಂಡು ದ ಯೂನಿಯನ್ ಆಫ್ ಸೋವಿಯತ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಎಂಬುದಾಗಿ ಬರ್ತದೆ, USSR ಅಂತ. ಈ ರೀತಿಯಲ್ಲಿ ರಷ್ಯಾ ಕ್ರಾಂತಿ ಅಲ್ಲಿಗೆ ಕೊನೆಗೊಳ್ಳುತ್ತದೆ. ಪ್ರೀತಿಯ ವಿದ್ಯಾರ್ಥಿಗಳೇ, 1ನೇ ಅಧ್ಯಾಯದಲ್ಲಿ 1ನೇ ಭಾಗದಲ್ಲಿ ಬರುವಂತ ಕ್ರಾಂತಿಗಳಲ್ಲಿ 4ನೇ ಕ್ರಾಂತಿ ಆಗಿರುತ್ತದೆ, ರಷ್ಯಾ ಕ್ರಾಂತಿ. ಇದಕ್ಕೆ ನಾವು ಇವತ್ತು ಚರ್ಚೆ ಮಾಡಿದ್ದು. ಪ್ರೀತಿಯ ವಿದ್ಯಾರ್ಥಿಗಳೇ, ಚೆನ್ನಾಗಿ ಓದ್ಕೊಳ್ಳಿ. 8 ಅಥವಾ 6 ಅಂಕಗಳ ಕೇಳುವಂತಹ ಪ್ರಶ್ನೆಗಳು ಇದರಲ್ಲಿ ಬರಲಿಕ್ಕೆ ಸಾಧ್ಯತೆ ಇದೆ. ದಯವಿರಿಸಿ ಎಲ್ಲರೂ ಕೂಡ ಚೆನ್ನಾಗಿ ಕಲಿಯಿರಿ, ಉತ್ತಮ ಅಂಕಗಳನ್ನು ಪಡೆಯಿರಿ ಎಂಬುದಾಗಿ ಕೇಳ್ಕೊಳ್ತಾ ಮುಂದಿನ ತರಗತಿಯಲ್ಲಿ ಮುಂದಿನ ವಿಷಯವಾಗಿ ಬರ್ತೇನೆ. ಅಲ್ಲಿಯ ತನಕ ಎಲ್ಲರೂ ಕೂಡ ನಮಸ್ಕಾರ.